ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಂದಾವೃತ್ತಿ ಈ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ನನ್ನ ವಂದನೆಗಳನ್ನು ನಾನು ತಿಳಿಸುವಂಥವನಾಗಿದ್ದೇನೆ. ಇದನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮನ್ನು ಧಾರಾಳವಾಗಿ ದೇವರ ಆಶೀರ್ವಾದ ಮಾಡಲಿ. ಸತ್ಯವೇದ ಆಧಾರದಿಂದ ಇವತ್ತು ನನ್ನ ಸಂದೇಶದ ಮುಖ್ಯ ವಿಷಯ ತೀರ್ಮಾನಿಸು. ತೀರ್ಮಾನಿಸು ಎಂಬಂಥ ಶಿರೋನಾಮದ ಅಡಿಯಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. 2 ಕೊರಿಂಥ 2ನೇ ಅಧ್ಯಾಯ 2ನೇ ವಾಕ್ಯ ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು. ಇಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು. ಇಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನಾನು ದೇವರಿಗಾಗಿ ಜೀವಿಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಉಸಿರು, ನನ್ನ ಜೀವ, ನನ್ನ ಪ್ರತಿಯೊಂದು ಹಂತವು, ನನ್ನ ಆಸೆ, ನನ್ನ ಬಯಕೆ ಎಲ್ಲವೂ ನಾನು ಕ್ರಿಸ್ತನಿಗಾಗಿ ಜೀವಿಸಬೇಕೆಂಬಂಥ ಹಂಬಲ ನನಗಿದೆ. ಅದೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಮುಖ್ಯವಾದದ್ದು. ಒಳ್ಳೆಯ ತೀರ್ಮಾನ ಆಶೀರ್ವಾದವನ್ನು, ಕೃಪೆಯನ್ನು ತರುವಂಥದ್ದಾಗಿದೆ. ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ, ನೋವಿನ ಸಮಯದಲ್ಲಿ, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಸಮಯದಲ್ಲಿ ಅನೇಕ ದೇವ ಭಕ್ತರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ದೇವರು ಆ ಎಲ್ಲ ತೀರ್ಮಾನಗಳನ್ನು ಮಾನಿಸಿದ್ದಾರೆ. ಇವತ್ತು ಸತ್ಯವೇದ ಆಧಾರಿತವಾಗಿ ನಾವು ಕೆಲವೊಂದು ತೀರ್ಮಾನಗಳನ್ನು ಧ್ಯಾನಿಸಲಿಕ್ಕಿದ್ದೇವೆ. ಯಾವ್ಯಾವ ಭಕ್ತರು ಯಾವ ತೀರ್ಮಾನವನ್ನು ತೆಗೆದುಕೊಂಡರೋ ಆ ತೀರ್ಮಾನಗಳನ್ನು ಧ್ಯಾನಿಸುವಂಥ ನಾವುಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ದಾನಿಯೇಲನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಏನು ದಾನಿಯೇಲನ ತೀರ್ಮಾನ? ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವುದಾದರೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನ ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಅಥವಾ ತೀರ್ಮಾನಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ, ಇಲ್ಲಿ ಗಮನಿಸಿ, ದಾನಿಯೇಲನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಏನು ತೀರ್ಮಾನ? ನಾನು ನನ್ನನ್ನು ಅಪವಿತ್ರ ಮಾಡಿಕೊಳ್ಳಲಾರೆ, ಅಪರಿಶುದ್ಧ ಮಾಡಿಕೊಳ್ಳಲಾರೆ. ಒಂದು ಪರಿಶುದ್ಧತೆಗಾಗಿ ತೀರ್ಮಾನ. ರಾಜನು ತಿಂದು ಕುಡಿಯುವ, ಅಂದರೆ ರಾಜನು ತಿನ್ನುವ ಆಹಾರವನ್ನಲ್ಲ, ರಾಜನು ಆ ಮದ್ಯದ ವಸ್ತುಗಳನ್ನು ಕುಡಿಯುತ್ತಾ ಇದ್ದರು. ಆ ರಾಜನಿಗೆ ಕೊಡುವಂಥ ಕಾರ್ಯಗಳನ್ನೇ ಅವನ ಕೆಳಗೆ ಅಧಿಕಾರಿಗಳಿಗೆ ಸಿದ್ಧವಾಗುವಂಥ ಜನರಿಗೆ ಕೊಡುತ್ತಾ ಇದ್ದರು. ಈಗ ದಾನಿಯೇಲನು ಹೇಳ್ತಾ ಇದ್ದಾನೆ, ರಾಜನು ತಿಂದು ಕುಡಿಯುವಂಥ ಆ ಭೋಜನ ಪದಾರ್ಥಗಳನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಗಮನಿಸಿ, ಆ ರೀತಿಯ ಒಂದು ತೀರ್ಮಾನ ತೆಗೆದುಕೊಂಡಾಗ ಏನು ಸಂಭವಿಸಿತು? ಅದೇ ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರು ಕಂಚುಕಿಯ ಮನಸ್ಸಿನಲ್ಲಿ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ನೋಡಿ, ನೀವು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ದೇವರು ನಿಮಗಾಗಿ ಕ್ರಿಯೆ ಮಾಡುತ್ತಾರೆ. 8ನೇ ವಾಕ್ಯದಲ್ಲಿ ತೀರ್ಮಾನ ತೆಗೆದುಕೊಂಡ, 9ನೇ ವಾಕ್ಯದಲ್ಲಿ ದೇವರು ಅವನ ಕುರಿತಾಗಿ ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭಿಸಿದರು. 15ನೇ ವಚನದಲ್ಲಿ ನೋಡುವಾಗ 10 ದಿನಗಳ ತರುವಾಯ
ಬೇರೆ ಎಲ್ಲ ಯುವಕರುಗಳಿಗಿಂತ ದಾನಿಯೇಲನು ಬಹಳ ಸುಂದರವಾಗಿಯೂ ಪುಷ್ಟನಾಗಿಯೂ ಆದನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಅಂದರೆ ನೀನು ತೀರ್ಮಾನವನ್ನು ತೆಗೆದುಕೊಳ್ಳುವುದಾದರೆ ದೇವರು ನಿನ್ನನ್ನು ಮಾನಿಸುತ್ತಾನೆ, ಸನ್ಮಾನಿಸುತ್ತಾನೆ. ಇರುವ ಸ್ಥಳಗಳಲ್ಲಿ ನಿನ್ನನ್ನು ದೇವರು ಮೇಲಕ್ಕೆತ್ತುತ್ತಾರೆ. ದಾನಿಯೇಲ 1:20 ವಾಕ್ಯದಲ್ಲಿ ನೋಡುತ್ತೇವೆ, ಆ ರಾಜ್ಯದಲ್ಲಿಯೇ, ಆ ದೇಶದಲ್ಲಿಯೇ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಿಂತಲೂ 10ರಷ್ಟು ದಾನಿಯೇಲ ನಿಪುಣನಾಗಿ ಕಂಡು ಬಂದ ಕಾರಣ ಅವನು ತೆಗೆದುಕೊಂಡಂಥ ತೀರ್ಮಾನ. ಪ್ರಿಯ ದೇವ ಮಗುವೆ, ದೇವ ಮಕ್ಕಳೇ, ಪರಿಶುದ್ಧತೆಗಾಗಿ ನೀನು ಬಾಳುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳುವಾಗ ದೇವರು ನಿನ್ನ ಜೀವನದಲ್ಲಿ ಪ್ರಮೋಷನನ್ನು ಅನುಗ್ರಹಿಸುತ್ತಾರೆ, ಒಂದು ಉನ್ನತ ಸ್ಥಿತಿಯನ್ನು ಅನುಗ್ರಹಿಸ್ತಾರೆ. ಯಾವಾಗ ಒಂದು ಪರಿಶುದ್ಧತೆಗಾಗಿ ನಾನು ಅಪವಿತ್ರ ಪಡಿಸಿಕೊಳ್ಳಲಾರೆ, ನನ್ನ ಕಣ್ಗಳ ದೃಷ್ಟಿಯನ್ನು ನಾನು ಕೆಡಿಸಿಕೊಳ್ಳಲಾರೆ, ನನ್ನ ಯೋಚನೆಯ ಮಂಡಲವನ್ನು ನಾನು ಕೆಡಿಸಿಕೊಳ್ಳಲಾರೆ, ನನ್ನ ಚಿಂತನೆಯಲ್ಲಿ, ನನ್ನ ನೋಟದಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಮಾತಿನಲ್ಲಿ ನಾನು ಪರಿಶುದ್ಧನಾಗಿ ಜೀವಿಸಬೇಕು ಯೇಸುವೆ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಾದರೆ ದೇವರು ನಿಮ್ಮ ತೀರ್ಮಾನಗಳನ್ನು ಮಾನಿಸುವಂಥವರಾಗಿದ್ದಾರೆ. ಸತ್ಯವೇದದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಬಾರ್ತಿಮಾಯನನ್ನು ಯೇಸು ಕರೆದಾಗ ಅವನ ಬಳಿಯಲ್ಲಿ ಒಂದು ಹಳೆಯ ಹೊದಿಕೆ ಇತ್ತು, ನಾರುವಂಥ ಹೊದಿಕೆ, ಒಂದು ಬಹಳ ಅಸಹ್ಯ ವಾಸನೆಯ ಹೊದಿಕೆ. ಯೇಸು ಕರೆದಾಗ ಸತ್ಯವೇದ ತಿಳಿಸ್ತದೆ, ಅವನು ತನ್ನ ಹೊದಿಕೆಯನ್ನು ತೆಗೆದು, ಹೌದು ಪ್ರಿಯ ದೇವ ಮಗುವೆ, ನೀನು ದೇವರ ಬಳಿ ಬರುವಾಗ ಒಂದು ಕಾಲನ್ನ ಲೋಕದಲ್ಲಿ, ಒಂದು ಕಾಲನ್ನ ದೇವರ ಬಳಿಯಲ್ಲಿ ಇಡುವಂಥದ್ದಲ್ಲ. ಒಂದು ಬೆಳಿಗ್ಗೆ ಚರ್ಚಲ್ಲಿ, ಸಂಜೆ ಬಾರಲ್ಲಿ ಅಲ್ಲ. ಸಭೆಯೊಳಗೆ ಅನ್ಯ ಭಾಷೆ ಮಾತಾಡಿ ಹೊರಗಡೆ ದುಷ್ಟ ಭಾಷೆ ಮಾತನಾಡುವುದಲ್ಲ. ಸಭೆಯೊಳಗೆ ಪ್ರೀತಿಯಿಂದ ಮಾತನಾಡಿ ಹಿಂದೆ ಕಪಟತನದಲ್ಲಿ ಜೀವಿಸುವಂಥದ್ದಲ್ಲ. ನಮ್ಮ ಜೀವಿತ ಪರಿಶುದ್ಧವಾಗಿರಬೇಕು. ನಾವು ಪರಿಶುದ್ಧವಾಗಿರುವಾಗ ದೇವರು ಏನು ಮಾಡುತ್ತಾನೆ? ಯೆಹೋಶುವ 3:5 ಹೇಳುತ್ತದೆ, ಈ ದಿನ ನಿಮ್ಮನ್ನ ಶುದ್ಧಪಡಿಸಿಕೊಳ್ಳ್ರೆ, ಕರ್ತನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವೆನು. ಅದ್ಭುತಗಳು ಯಾವಾಗ ನಡೀತದೆ? ನಿನ್ನನ್ನು ಪರಿಶುದ್ಧಗೊಳಿಸುವಾಗ, ನಾನು ಪರಿಶುದ್ಧನಾಗಬೇಕೆಂಬಂತ ತೀರ್ಮಾನ ತೆಗೆದುಕೊಳ್ಳುವಾಗ, ದೇವರೇ ಅದ್ಭುತವನ್ನು ಮಾಡಿಂಬುದಾಗಿ ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತದೆ. 2 ತಿಮೋಥೆ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುತ್ತೇವೆ, ಹೀಗಿರಲಾಗಿ ಒಬ್ಬನು ಹೀನ ನಡತೆ ಉಳ್ಳವರ ಸಹವಾಸವನ್ನ ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ, ಏನು ಮಾಡಿಕೊಂಡರೆ? ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಹೌದು ಪ್ರಿಯ ದೇವರ ಮಗುವೆ, ದಾನಿಯೇಲನ ಹಾಗೆ ಒಂದು ಪರಿಶುದ್ಧತೆಗಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಪವಿತ್ರವಾಗಿ ಜೀವಿಸುವುದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ನಿಶ್ಚಯವಾಗಿ ದೇವರು ಈ ತೀರ್ಮಾನವನ್ನು ನೀನು ತೆಗೆದುಕೊಳ್ಳುವುದಾದರೆ ನಿನ್ನನ್ನು ದೇವರು ಮಾನಿಸುವಂತವನಾಗಿದ್ದಾನೆ. ಒಂದು ದಾನಿಯೇಲನ ತೀರ್ಮಾನ ಯಾವುದಕ್ಕಾಗಿ? ಪರಿಶುದ್ಧತೆಯ ಜೀವಿತಕ್ಕಾಗಿ. 2ನೆಯ ತೀರ್ಮಾನ ಯಾಕೋಬನ ತೀರ್ಮಾನ. ಹಳೆಯ ಒಡಂಬಡಿಕೆಯಲ್ಲಿ ಯಾಕೋಬ ಎಂಬಂತ ದೇವ ಭಕ್ತನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. ಅದಕ್ಕೆ ಆಧಾರವಾಗಿ ಆದಿಕಾಂಡ 28ನೇ ಅಧ್ಯಾಯ 22ನೇ ವಾಕ್ಯ, ಆ ವಾಕ್ಯವನ್ನ ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. ದೇವರೇ, ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲಿ ಒಂದು ಪಾಲನ್ನ ನಿನಗೆ ಸಮರ್ಪಿಸುತ್ತೇನೆಂಬುದಾಗಿ ಮಾತು ಕೊಡುತ್ತೇನೆ, ಅಥವಾ ನಾನು ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇನೆ. ಪ್ರಿಯ ದೇವ ಮಗುವೆ, ಇಲ್ಲಿ ಯಾಕೋಬನ ಆದಿಕಾಂಡ 28-22ನೇ ವಚನದಲ್ಲಿ ಯಾಕೋಬನು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. ದೇವರು ನನ್ನನ್ನು ಆಶೀರ್ವದಿಸುವುದಾದರೆ 10ರಲ್ಲಿ ಒಂದು ಭಾಗವನ್ನು ನಾನು ನನ್ನ ದೇವರಿಗೆ ಕೊಡುತ್ತೇನೆ. ನೋಡಿ, ದೇವರು ಅವನನ್ನ ತೀರ್ಮಾನವನ್ನ ಮಾನಿಸಿದರು. ಆದಿಕಾಂಡ 32ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅದೇ ಯಾಕೋಬನ ಹೇಳುತ್ತಾದನೆ, ಕರ್ತನೇ, ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೀ ನೆರವೇರಿಸುವುದಿಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನ್ನ ಕೈಯಲ್ಲಿ
ಕೋಲು ಮಾತ್ರ ಇತ್ತು. ಹೋಗುವಾಗ ಸೂಟ್ ಕೇಸಿಂದ ಹೋಗಲಿಲ್ಲ, ಸಾಧಾರಣ ಒಂದು ಕೋಲಿನಿಂದ ಹೋಗ್ದ. ಈಗ ತಿರುಗಿ ಬರುವಾಗ ಆ ಕೋಲಿನಿಂದ ಬರುವಂತ ಅವಸ್ಥೆ ಎಲ್ಲ ಪಾಳೆಗಳಿಗೆ ಒಡೆಯನಾಗಿದ್ದಾನೆ. ಕಾರಣ ದೇವರಿಗೆ ಕೊಡುತ್ತೇನೆಂಬಂತ ಒಂದು ತೀರ್ಮಾನ. ಇವತ್ತು ಅನೇಕ ಜನರು ದೇಶ ಬಿಟ್ಟು ಬೇರೆ ವಿದೇಶಗಳಿಗೆ ಕೆಲಸಕ್ಕಾಗಿ ಹೋಗ್ತಾರೆ. ದೇವರಿಗಾಗಿ ಯಾವುದೋ ಒಂದು ತೀರ್ಮಾನವನ್ನ ಅವರು ತೆಗೆದುಕೊಳ್ಳುವುದಿಲ್ಲ. ಸಾಲ ಗೀಲ ಮಾಡಿ ಇಲ್ಲಿಂದ ಅವರು ಬೇರೆ ವಿದೇಶಗಳಿಗೆ ಹೋಗುತ್ತಾರೆ. ತಿರುಗಿ ವಿದೇಶದಿಂದ ಬರುವಾಗ ಅದೇ ಸಂಭವ, ಅಂದ್ರೆ ಏನು ಇಲ್ಲದ ಅನುಭವ. ಹೋಗುವಾಗಲೂ ಬರಿಗೈ, ಬರುವಾಗಲೂ ಬರಿಗೈ. ಆದರೆ ಇದನ್ನು ವೀಕ್ಷಿಸುತ್ತಾ ಇರುವಂತ ದೇವ ಮಗುವೆ, ನೀನು ದೇವರಿಗೆ ಕೊಡುತ್ತೇನೆಂಬುದಾಗಿ ತೀರ್ಮಾನ ತೆಗೆದುಕೋ. ದೇವರ ರಾಜ್ಯಕ್ಕಾಗಿ ಕೊಡುತ್ತೇನೆಂಬುದಾಗಿ ನೀನು ತೀರ್ಮಾನವನ್ನು ತೆಗೆದುಕೋ. ಯಾಕೋಬನು ತೆಗೆದುಕೊಂಡ ತೀರ್ಮಾನವನ್ನು ತೆಗೆದುಕೋ. ದೇವರು ನಿನಗೋಸ್ಕರವಾಗಿ ಆಕಾಶದ ದ್ವಾರಗಳನ್ನ, ಕಿಟಕಿಗಳನ್ನ ಅಲ್ಲ, ಆತನು ತೆರೆಯುವುದಾದ್ರೆ ನಿನಗೋಸ್ಕರವಾಗಿ ದ್ವಾರಗಳನ್ನ ತೆರೆದು ನಿನ್ನನ್ನ ಆಶೀರ್ವದಿಸ್ತಾನೆ. ಯಾಕೋಬನು ತೀರ್ಮಾನ ತೆಗೆದುಕೊಂಡ, ನಾನು ದೇವರಿಗೆ ಕೊಡುತ್ತೇನೆಂಬಂತ ತೀರ್ಮಾನ. ಹೌದು ಪ್ರಿಯ ದೇವ ಜನರೇ, ಇದರೊತ್ತಿಗೆ ಒಂದು ಉದಾಹರಣೆಯನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೋಲ್ಗೇಟ್, ವಿಲಿಯಂ ಕೋಲ್ಗೇಟ್. ಈ ವ್ಯಕ್ತಿಯನ್ನ ನೀವು ಬಹಳವಾಗಿ ಕೇಳಿರಲಿಕ್ಕಿಲ್ಲ, ಆದರೆ ಕೋಲ್ಗೇಟ್ ಎಂಬಂತ ಕಾರ್ಯವನ್ನ ನೀವು ಸಾಧಾರಣವಾಗಿ ಕೇಳಿರ್ತೀರ. ಅದರ ಹಿಂದೆ ಒಂದು ಸುಂದರವಾದ ಒಂದು ಕಥೆ ಇದೆ. ಈ ವಿಲಿಯಂ ಕೋಲ್ಗೇಟ್ ಅದು ಒಬ್ಬನ ಹೆಸರು. ಈ ವಿಲಿಯಂ ಕೋಲ್ಗೇಟ್ ಒಬ್ಬ ನಂಬಿಕೆಯ ಮನುಷ್ಯನಾಗಿದ್ದ. ಈ ವಿಲಿಯಂ ಕೋಲ್ಗೇಟ್ ಇಂಗ್ಲೆಂಡ್ ದೇಶದಲ್ಲಿದ್ದರು. ಯುದ್ಧದ ನಿಮಿತ್ತವಾಗಿ ಅವರು ತಿರುಗಿ ಅವರ ತಂದೆ ಅವರು ಅಮೆರಿಕ ದೇಶಕ್ಕೆ ಬಂದು ಸೆಟಲ್ ಆದರು. ಈ ವಿಲಿಯಂ ಕೋಲ್ಗೇಟನಿಗೆ ಯೌವನ ಪ್ರಾಯದಲ್ಲೇ ಅವನಿಗೆ ಬಹಳ ಒಂದು 19ನೇ ವಯಸ್ಸಿನಲ್ಲೇ ಅವನಿಗೊಂದು ಆಸೆ, ಯಾವುದಾದ್ರೂ ಒಂದು ದೊಡ್ಡ ಬಿಸಿನೆಸ್ ಅನ್ನ ನಾನು ಸ್ಟಾರ್ಟ್ ಮಾಡಬೇಕು, ಒಂದು ದೊಡ್ಡ ಕಂಪನಿಯನ್ನ ನಾನು ಪ್ರಾರಂಭ ಮಾಡಬೇಕು. ತನ್ನ ಚಿಕ್ಕಮ್ಮನ ಸಹಾಯದಿಂದ ಒಂದು ದೊಡ್ಡ ಸೋಪ್ ಕಂಪನಿಯನ್ನ ಪ್ರಾರಂಭ ಮಾಡಿದ ಕೆಲವೇ ದಿನಗಳಲ್ಲಿ ಬಿಸಿನೆಸ್ ನಲ್ಲಿ ನಷ್ಟ ಸಂಭವಿಸಿತು. ತಾನು ಎದುರು ನೋಡಿದ ಕಾರ್ಯ ಸಂಭವಿಸಲಿಲ್ಲ. ಸೋಲಿನ ಮೇಲೆ ಸೋಲುಗಳು ಅವನ ಜೀವನದಲ್ಲಿ ಕಾಡತೊಡಗಿದವು. ಆದರೆ ಅವನೊಬ್ಬ ವಿಲಿಯಂ ಕೋಲ್ಗೇಟನೊಬ್ಬ ಸ್ನೇಹಿತನಿದ್ದ. ಆ ಸ್ನೇಹಿತ ಒಬ್ಬ ವಿಶ್ವಾಸಿಯಾಗಿದ್ದ. ಈ ವಿಲಿಯಂ ಕೋಲ್ಗೇಟ್ಗೆ ಈ ದೇವರ ವಾಕ್ಯದ ಆ ಯಾಕೋಬನ ತೀರ್ಮಾನವನ್ನ ತೆಗೆದುಕೊಂಡಂತ ಅದೇ ವಾಕ್ಯವನ್ನ 28ನೇ ಅಧ್ಯಾಯ 22ನೇ ವಾಕ್ಯವನ್ನ ತೋರಿಸಿ, ನೀನು ದೇವರನ್ನ ನಂಬು, ಈ ವಾಕ್ಯ ಆಧಾರದ ಮೇಲೆ ಒಂದು ತೀರ್ಮಾನವನ್ನ ತೆಗೆದುಕೋ, ದೇವರು ನಿನ್ನನ್ನ ಮೇಲಕ್ಕೆತ್ತುತ್ತಾರೆ ಎಂಬುದಾಗಿ ಆ ಸ್ನೇಹಿತ ಆ ವಿಲಿಯಂ ಕೋಲ್ಗೇಟ್ಗೆ ಹೇಳಿದ. ಅವನಿಗೆ ಬಹಳ ಇಷ್ಟವಾಯಿತು. ಆ ವಾಕ್ಯವನ್ನ ನಂಬಿ ಆ ವಾಕ್ಯವನ್ನ ಹಿಡಿದು ವಿಲಿಯಂ ಕೋಲ್ಗೇಟ್ ಪ್ರಾರ್ಥನೆ ಮಾಡಿ ಪ್ರಾರಂಭಿಸಿದ. ವಿಲಿಯಂ ಕೋಲ್ಗೇಟ್ ಬೇರೆ ಒಂದು ಕಂಪನಿಯನ್ನ ಪ್ರಾರಂಭಿಸಿದ. ಅವನು ಮೊದಲು ಎಲ್ಲ ನೋಡಿದ್ದು ನಷ್ಟಗಳನ್ನ. ಆದರೆ ನೀವು ನಂಬುತ್ತೀರೋ ಇಲ್ಲವೋ, ಕ್ರಮೇಣ ಅವನು ತೀರ್ಮಾನವನ್ನು ತೆಗೆದುಕೊಂಡು ಪ್ರಾರಂಭಿಸಿದಾಗ ಕಂಪನಿಯಲ್ಲಿ ಲಾಭ ಗಳಿಸುವುದಕ್ಕೆ ಪ್ರಾರಂಭಿಸಿದ. ಅವನ ಕಂಪನಿಯಲ್ಲಿ ಮೊದಲು 100ರಷ್ಟರಲ್ಲಿ 10 ಭಾಗವನ್ನು ದೇವರಿಗೆ ಕೊಡುತ್ತಾ ಇದ್ದ. ಆಶೀರ್ವಾದಗಳ ಮೇಲೆ ಆಶೀರ್ವಾದ, ಗೆಲುವಿನ ಮೇಲೆ ಗೆಲುವು. 20% ಕೊಟ್ಟ, 30% ಕೊಟ್ಟ, 40% ಕೊಟ್ಟ. ಆಮೇಲೆ 90ರಷ್ಟು ಕೂಡ ದೇವರಿಗೆ ಕೊಡಲಿಕ್ಕೆ ಪ್ರಾರಂಭಿಸಿದ. ಕಾರಣ ಏನು ಗೊತ್ತಾ? ಅವನಿಗೆ ಗೊತ್ತಾಯಿತು ದೇವರ ಆಶೀರ್ವಾದದ ರಹಸ್ಯ. ನಂತರವಾಗಿ ಅವನು ಬಿದ್ದು ಹೋಗಲಿಲ್ಲ. ಅವನ ಬಿಸಿನೆಸ್ ಅಲ್ಲಿ ಸೋಲನ್ನೇ ಕಾಣಲಿಲ್ಲ. ಜಯದ ಮೇಲೆ ಜಯವನ್ನ ದೇವರು ಅವನಿಗೆ ಕೊಟ್ಟರು. ಪ್ರಿಯ ದೇವ ಜನರೇ, 18ನೇ ಶತಮಾನದಲ್ಲಿ 1857ರಲ್ಲಿ ಈ ವಿಲಿಯಂ ಕೋಲ್ಗೇಟ್ ತೀರಿ ಹೋದರು. ಸತ್ತ ಮೇಲೆ ಅವನನ್ನು ಗೌರವಿಸುವುದಕ್ಕಾಗಿ ಅವನ ಹೆಸರಿನಲ್ಲಿ ಕೋಲ್ಗೇಟ್ ಯೂನಿವರ್ಸಿಟಿ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಕೂಡ ಕೋಲ್ಗೇಟ್ ಪೇಸ್ಟ್ ಇದೆ, ಕೋಲ್ಗೇಟ್ನ ಅನೇಕ ಉತ್ಪಾದನೆಗಳಿದೆ. ಇವತ್ತು ಕೂಡ ಆ ಹೆಸರನ್ನ ಕೇಳುವಾಗ ಒಂದು ಕಾರ್ಯವನ್ನ ಅರ್ಥ ಮಾಡಿಕೊಳ್ಳ್ರಿ, ದೇವರ ನಂಬಿಕೆಯ ಆ ಸಂಕೇತವಾಗಿದೆ. ದೇವರು ಯಾರು ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅವರನ್ನ ಕೈ ಬಿಡುವುದಿಲ್ಲ. ಇಲ್ಲಿ ವಿಲಿಯಂ ಕೋಲ್ಗೇಟ್ ನಾನು ದೇವರಿಗೆ ಕೊಡುತ್ತೇನೆಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ. ದೇವರು ಅವನ ತೀರ್ಮಾನವನ್ನ ಮಾನಿಸಿದರು. ಪ್ರಿಯ ದೇವ ಮಗುವೆ, ನೀನು ತೀರ್ಮಾನವನ್ನು ತೆಗೆದುಕೋ, ನಾನು ದೇವರಿಗೆ ಕೊಡುತ್ತೇನೆ ಎಂಬುದಾಗಿ ತೀರ್ಮಾನವನ್ನು ತೆಗೆದುಕೋ. ದೇವರು ನಿನ್ನನ್ನ ಆಶೀರ್ವದಿಸುತ್ತಾರೆ. ಮೂರನೇದಾಗಿ ದಾವೀದನ ತೀರ್ಮಾನ. ಮೊದಲನೇದಾಗಿ ದಾನಿಯೇಲನ ತೀರ್ಮಾನ,
ಪರಿಶುದ್ಧನಾಗಿ ಜೀವಿಸ್ತೇನೆಂಬಂತ ತೀರ್ಮಾನ, ಯಾಕೋಬನ ತೀರ್ಮಾನ, ನಾನು ದೇವರಿಗೆ ಕೊಡ್ತೀನಿ ಎಂಬಂತ ತೀರ್ಮಾನ, ದಾವೀದನ ತೀರ್ಮಾನವನ್ನು ನೋಡ್ರಿ. ಕೀರ್ತನೆ 119:57 ವಾಕ್ಯ, ನಿಮಗೋಸ್ಕರ ವಾಕ್ಯವನ್ನು ಓದುತ್ತೇನೆ. ಯೆಹೋವನೇ ನನ್ನ ಪಾಲು, ನಿನ್ನ ವಾಕ್ಯಗಳನ್ನ ನಾನು ಕೈಗೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ ಅಥವಾ ತೀರ್ಮಾನಿಸಿಕೊಂಡಿದ್ದೇನೆ. ಇಲ್ಲಿ ಭಕ್ತನಾದಂತ ದಾವೀದನು ಹೇಳುತ್ತಾ ಇದ್ದಾನೆ, ಕರ್ತನೆ ನಿನ್ನ ವಾಕ್ಯಗಳನ್ನ ಕೈಗೊಳ್ಳುತ್ತೇನೆಂಬಂತ ಒಂದು ತೀರ್ಮಾನ. ನೋಡಿ, ದೇವನು ಅವನ ತೀರ್ಮಾನವನ್ನ ಮಾನಿಸಿದರು. ಏನು ಮಾನಿಸಿದರು? ಈ ದಾವೀದನು ಸಾಧಾರಣ ಕುರಿಗಳನ್ನ ಮೇಯಿಸುತ್ತಾ ಇದ್ದ. ಅವನ ಜೀವನದಲ್ಲಿ, ಕುಟುಂಬದಲ್ಲೇ ಅವನನ್ನ ಬಹಳ ಕನಿಷ್ಠವಾಗಿ ನೋಡುತ್ತಾ ಇದ್ದರು. ಆ ವಾಕ್ಯವನ್ನು ಕೈಗೊಳ್ಳುತ್ತೇನೆಂಬಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದರ ನಿಮಿತ್ತವಾಗಿ ಅವನು ಇಸ್ರಾಯೇಲ್ ದೇಶಕ್ಕೆ, ಇಡೀ ಇಸ್ರಾಯೇಲ್ ದೇಶಕ್ಕೆ ದೇವರು ಅರಸನಾಗಿ ಮಾಡಿದ ಕಾರಣ ಅವನು ತೆಗೆದುಕೊಂಡಂತ ತೀರ್ಮಾನ, ದೇವರ ವಾಕ್ಯವನ್ನು ನಾನು ಫಾಲೋ ಮಾಡ್ತೇನೆ, ದೇವರ ವಾಕ್ಯವನ್ನು ಕೈಗೊಂಡು ನಡಿತೇನೆಂಬುದಾಗಿ ನೀವು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ದೇವರು ನಿಮ್ಮನ್ನ ಮೇಲೆ ಕೆತ್ತುತ್ತಾರೆ, ದೇವರು ನಿಮ್ಮನ್ನ ಮಾನಿಸುತ್ತಾನೆ. ಅದಕ್ಕೆ ಉದಾಹರಣೆಯಾಗಿ ಅಮೆರಿಕದ ಬಹಳ ಅವರು ತೀರಿ ಹೋಗಿದ್ರ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಕುರಿತಾಗಿ ನೀವು ಕೇಳಿರಬಹುದು. ಈ ಅಬ್ರಹಾಂ ಲಿಂಕನ್ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಅವನ ಅಜ್ಜಿ ಅವನಿಗೆ, ಮಗ ಈ ಸತ್ಯವೇದವನ್ನ ಮಾನಿಸು, ಈ ವಾಕ್ಯಗಳನ್ನು ಮಾನಿಸು, ನಿನ್ನ ಜೀವನದಲ್ಲಿ ಒಂದು ಉನ್ನತ ಸ್ಥಿತಿಯನ್ನು ದೇವರು ಕೊಡುತ್ತಾರೆ. ಅವನು ಬೀದಿಯ ಸ್ಟ್ರೀಟ್ಗಳಲ್ಲಿ, ಬೀದಿ ದೀಪಗಳಲ್ಲಿ ಸತ್ಯವೇದವನ್ನ ಆಸಕ್ತಿಯಿಂದ ಓದುತ್ತಾ ಇದ್ದ. ಮೊದಲ ಸ್ಥಾನ ದೇವರ ವಾಕ್ಯಕ್ಕೆ ಕೊಟ್ಟ. ನಿಮಗೆ ಗೊತ್ತಾ, ಎಷ್ಟೋ ಇಲೆಕ್ಷನ್ಗಳಲ್ಲಿ, ಎಷ್ಟೋ ಚುನಾವಣೆಗಳಲ್ಲಿ ಸೋಲುಗಳ ಮೇಲೆ ಸೋಲನ್ನ ಈ ಅಬ್ರಹಾಂ ಲಿಂಕನ್ ಅನುಭವಿಸಿದ. ಆದ್ರೆ ಒಂದು ದಿನ ಬಂತು, ಈ ಅಬ್ರಹಾಂ ಲಿಂಕನ್ ಅಮೆರಿಕ ದೇಶದ ಒಂದು ಶ್ರೇಷ್ಠ ಅಧ್ಯಕ್ಷನಾಗಿ ಮಾರ್ಪಟ್ಟ. ಹೌದು ದೇವ ಮಗುವೆ, ನೀನು ದೇವರ ವಾಕ್ಯವನ್ನು ಮಾನಿಸುವುದಾದ್ರೆ ದೇವರು ನಿನ್ನನ್ನು ಮಾನಿಸುತ್ತಾನೆ. ಇವತ್ತೇ ತೀರ್ಮಾನವನ್ನು ತೆಗೆದುಕೊಳ್ಳ್ರೆ. ದೇವರ ವಾಕ್ಯವನ್ನ ನೀನು ಹೊತ್ತುಕೊಂಡು ನಡೆಯೋದಾದ್ರೆ ದೇವರ ವಾಕ್ಯ ನಿನ್ನನ್ನು ಹೊತ್ತುಕೊಂಡು ನಡೆಯುತ್ತದೆ. ದೇವರೇ, ನಿನ್ನ ವಾಕ್ಯಗಳನ್ನ ನಾನು ಕೈಗೊಳ್ತೇನೆಂಬುದಾಗಿ ಒಂದು ತೀರ್ಮಾನವನ್ನ ನೀವು ತೆಗೆದುಕೊಳ್ಳ್ರಿ. ನಾಲ್ಕನೇದಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರೊಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 16ರಿಂದ 18ನೇ ವಾಕ್ಯ ನೀವು ಓದುವುದಾದ್ರೆ ಆ ವಾಕ್ಯಗಳಲ್ಲಿ ಅವರೊಂದು ತೀರ್ಮಾನ, ದೇವರಿಗಾಗಿ ಜೀವಿಸುವಂತ ಒಂದು ತೀರ್ಮಾನ. ಗಮನಿಸಿ, ಅವರ ತೀರ್ಮಾನ ಏನಂತ ಹೇಳಿದ್ರೆ, ನಮ್ಮನ್ನ ಬೆಂಕಿಯಲ್ಲಿ ಹಾಕಿದ್ರು ಪರವಾಗಿಲ್ಲ, ನಾವು ವಿಗ್ರಹಗಳಿಗೆ ನಾವು ಪೂಜಿಸುವುದಿಲ್ಲ, ಅಥವಾ ನಮ್ಮ ಮುಂದೆ ಇಟ್ಟಿರುವಂತ ದೊಡ್ಡ ಪ್ರತಿಮೆಗೆ ನಾವು ಪೂಜಿಸುವುದಿಲ್ಲ ಎಂಬಂತ ಒಂದು ಸಂಗತಿಯನ್ನ ಅವರು ಹೇಳಿದರು. ರಾಜನು ಕೋಪಗೊಂಡು ಅವರನ್ನ ಬೆಂಕಿಯಲ್ಲಿ ಹಾಕಿದಾಗ ನೋಡ್ರಿ, ಅವರು ಒಂದು ಮಾತು ಹೇಳ್ತಾ ಇದ್ದಾರೆ. ಆ 3ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಅವರು ರಾಜನಿಗೆ ಹೇಳುತ್ತಾ ಇದ್ದಾರೆ, ರಾಜನೇ, ನಿನಗೆ ತಿಳಿದಿರಲಿ, ದೇವರ ಚಿತ್ತವಿದ್ದರು ಇಲ್ಲದಿದ್ದರು ನಾವು ಮಾತ್ರ ಈ ದೊಡ್ಡ ಪ್ರತಿಭೆಗೆ ನಾವು ಅಡ್ಡ ಬೀಳಲಾರೆವು. ದೇವರು ಅವರನ್ನ ಮಾನಿಸಿದರು. ಅದೇ 3ನೇ ಅಧ್ಯಾಯ 30ನೇ ವಾಕ್ಯ ಹೇಳ್ತದೆ, ರಾಜನು ಆ ಶದ್ರಕ್, ಮೇಷಕ್, ಅಬೇದ್ನೆಗೋಗೆ ಒಂದು ಉನ್ನತವಾದ ಸ್ಥಾನವನ್ನ ಕೊಟ್ಟರು. ಹೌದು ಪ್ರಿಯ ದೇವರ ಮಗುವೆ, ನೀನು ದೇವರಿಗಾಗಿ ಜೀವಿಸುವ ತೀರ್ಮಾನವನ್ನು ತೆಗೆದುಕೊಳ್ಳುವುದಾದ್ರೆ ದೇವರು ನಿಮ್ಮನ್ನ ಮಾನಿಸುತ್ತಾರೆ, ದೇವರು ನಿನ್ನನ್ನ ಘನಪಡಿಸುತ್ತಾರೆ. ದೇವರಿಗಾಗಿ ಜೀವಿಸುವ ತೀರ್ಮಾನವನ್ನ ನೀನು ತೆಗೆದುಕೋ. 5ನೇದಾಗಿ ದೇವರಿಗಾಗಿ ಕಾಯುತ್ತೇನೆಂಬಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಮೊದಲನೇದಾಗಿ ದಾನಿಯೇಲನು ಪರಿಶುದ್ಧತೆಗಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ. ಯಾಕೋಬನು ನಾನು ದೇವರಿಗೆ ಕೊಡುತ್ತೇನೆಂಬುದಾಗಿ ತೀರ್ಮಾನವನ್ನು ತೆಗೆದುಕೊಂಡ. ದಾವೀದನು ನಾನು ದೇವರ ವಾಕ್ಯವನ್ನು ಕೈಗೊಳ್ಳುತ್ತೇನೆಂಬುದಾಗಿ ತೀರ್ಮಾನವನ್ನ ತೆಗೆದುಕೊಂಡ. ಶದ್ರಕ್, ಮೇಷಕ್, ಅಬೇದ್ನೆಗೋ ನಾವು ದೇವರಿಗಾಗಿ ಜೀವಿಸ್ತೇನೆಂಬುದಾಗಿ ತೀರ್ಮಾನವನ್ನು ತೆಗೆದುಕೊಂಡ. 5ನೇದಾಗಿ ಯೋಬನು ಅವನೊಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ, ಕರ್ತನಿಗಾಗಿ ಕಾಯುತ್ತೇನೆ, ಕರ್ತನಿಗಾಗಿ ಕಾಯುತ್ತೇನೆ. ಅವನ ಜೀವನದಲ್ಲಿ ಒಂದೇ ದಿವಸಗಳು ಎಲ್ಲ ನಷ್ಟಗಳು ಸಂಭವಿಸಿದವು. ಅವನು ಹೇಳುತ್ತಾ ಇದ್ದಾನೆ, ನಾನು ಕಾಯುತ್ತೇನೆ. ಅವನು ಕಾದ. 1ನೇ ಅಧ್ಯಾಯದಲ್ಲಿ ಎಲ್ಲ ಸಂಭವಗಳು ಸಂಭವಿಸ್ತದೋ 42ನೇ ಅಧ್ಯಾಯದವರೆಗೂ, 42ನೇ ಅಧ್ಯಾಯದಲ್ಲಿ ದೇವರು ಅವನನ್ನು 2ರಷ್ಟಾಗಿ ಆಶೀರ್ವದಿಸಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ದೇವರೇ, ನಮ್ಮ ಜೀವನದಲ್ಲಿ ನಾವು ಕಾಯುತ್ತೇವೆ. ಈ 5 ತೀರ್ಮಾನವನ್ನು ನೀವು ತೆಗೆದುಕೊಳ್ಳುವುದಾದರೆ ದೇವರು ನಿಮ್ಮನ್ನು ಮಾನಿಸ್ತಾನೆ.
ಒಂದು, ಪರಿಶುದ್ಧತೆಗಾಗಿರುವಂಥ ತೀರ್ಮಾನ. 2, ನಾನು ಕೊಡುತ್ತೇನೆ, ದೇವರಿಗೆ ಕೊಡುತ್ತೇನೆ ಎಂಬಂಥ ತೀರ್ಮಾನ. 3ನೇ ತೀರ್ಮಾನ, ನಾನು ದೇವರ ವಾಕ್ಯಗಳನ್ನು ಕೈಗೊಳ್ಳುತ್ತೇನೆ ಎಂಬಂಥ ತೀರ್ಮಾನ. 4ನೇದಾಗಿ, ನಾನು ದೇವರಿಗಾಗಿ ಜೀವಿಸ್ತೇನೆ ಎಂಬಂಥ ತೀರ್ಮಾನ. 5ನೇದಾಗಿ, ನಾನು ದೇವರಿಗಾಗಿ ಕಾಯ್ತೇನೆ ಎಂಬಂಥ ತೀರ್ಮಾನ. ಪ್ರಿಯ ದೇವ ಜನರೇ, ಇದನ್ನು ನೋಡುತ್ತಾ ಇರುವಾಗಲೇ ಈ ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಒಂದು ನಿಮಿಷ ನಮ್ಮ ತಲೆಯನ್ನು ಬಗ್ಗಿಸಿ ನಮ್ಮ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ನಿನ್ನ ವಚನಗಳಿಗಾಗಿ ಸ್ತೋತ್ರ. ತೀರ್ಮಾನಿಸಿರಿ ಎಂಬಂಥ ಸಂದೇಶವನ್ನು ನಾವು ದೇವರೇ ಸ್ತೋತ್ರ ಧ್ಯಾನಿಸಲಿಕ್ಕೆ ನೀವು ಕೃಪೆ ಮಾಡಿದ್ರಲ್ಲಪ್ಪ. ಭಕ್ತರು ಯಾವ್ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಂಡು ಜೀವಿತದಲ್ಲಿ ಅವರು ಸನ್ಮಾನಿಸಲ್ಪಟ್ಟರೋ, ನಾವು ಕೂಡ ಕರ್ತನೆ ಅಪ್ಪ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ. ಒಂದು ಪರಿಶುದ್ಧತೆಗಾಗಿರುವಂಥ ತೀರ್ಮಾನ, ನಿನಗಾಗಿ ಜೀವಿಸುವಂಥ ಒಂದು ತೀರ್ಮಾನ, ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವಂಥ ತೀರ್ಮಾನ. ಒಂದು ದೇವರೇ ಸ್ತೋತ್ರ ಅಪ್ಪ, ನಿನ್ನ ದೇವರೇ ಸ್ತೋತ್ರ, ನಿನಗಾಗಿ ಕಾಯ್ತಿರು ಎಂಬಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ರಿ. ನಿನ್ನ ಕೃಪೆ ಬಲವನ್ನ ಇದನ್ನು ವೀಕ್ಷಿಸದ ಪ್ರತಿಯೊಬ್ಬರಿಗೆ ದಯಪಾಲಿಸ್ರಿ. ಇದನ್ನು ನೋಡುತ್ತಾ ಇರುವಾಗಲೇ, ಇದನ್ನು ನೋಡಿ ಕೇಳಿ ಆ ತೀರ್ಮಾನ ತೆಗೆದುಕೊಳ್ಳುವಂತ ನಿನ್ನ ಜನರನ್ನ ಮಾನಿಸ್ರಿ. ಉನ್ನತವಾದ ಶ್ರೇಷ್ಠ ಆಶೀರ್ವಾದಗಳು ನಿನ್ನ ಜನರಿಗೆ ದೊರಕಲಿ. ನಿನ್ನ ನಾಮ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ಆಸರೆ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಈ ಆಸರೆ ಟಿವಿಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಸಿರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ.